ಕೋಗಿಲು ಬಡಾವಣೆ ಒತ್ತುವರಿ ತೆರವು ರಾಜಕೀಯ ಜಟಾಪಟಿ ಈಗ ಆಗಬೇಕಾಗಿರಲಿಲ್ಲ. ಇದು ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡರಿಗೆ ಮಾಹಿತಿ ಇದೆಯೋ ಇಲ್ವೋ? ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಅಂತಂದ್ರೆ 5 ಎಕರೆ ಜಾಗದಲ್ಲಿ ಇದೆಲ್ಲ ಆಗಿದೆ ಅಂತ ಗೊತ್ತಿರಲ್ವಾ ಅವರಿಗೆ? ಇಷ್ಟು ದೊಡ್ಡ ಒತ್ತುವರಿ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರಿಗೆ ಗೊತ್ತೇ ಇಲ್ವಾ? ಪರ್ಯಾಯ ವ್ಯವಸ್ಥೆಗೆ ಸ್ಥಳೀಯ ಶಾಸಕರು ಫಲಾನುಭವಿಗಳನ್ನ ಗುರುತಿಸಬೇಕು. ಪಾಪ ವಿದೇಶದಲ್ಲಿದ್ದಾರೆ ಕೃಷ್ಣ ಬೈರೇಗೌಡರು, ಅವ್ರಿಗೆ ಪಾಪ ಮಾಹಿತಿ ಇದೆಯೋ ಎಲ್ಲೋ ಗೊತ್ತಿಲ್ಲ, ಸಂಪರ್ಕ ಏನಾಗ್ತಾ ಇದೆ ಅಂತ ಹೇಳಿ. ಬಟ್ ಆ ವಸೀಂ ಅನ್ನುವಂಥವ್ರು ಇವರು ಆಪ್ತರೋ ಅತ್ಯಾಪ್ತರೋ ಪರಮಾಪ್ತರೋ ಗೊತ್ತಿಲ್ಲ ನನಗಂತೂ. ಆದರೆ ಒಂದಂತೂ ಸ್ಪಷ್ಟ, ಅಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ವಸೀಮಣ್ಣ ಅಂತ ಕರೆಸ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲ ಅಂತ ಅನ್ನೋದಾದರೆ ಏನೋ ಒಂದಿಷ್ಟು ವ್ಯವಸ್ಥೆ ಅಂತೂ ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಮನೆ ಕಟ್ಕೊಂಡಿರೋರನ್ನ ದೂಷಿಸ್ತಾ ಇದ್ದೀವಿ, ಎಲ್ಲವನ್ನೂ ದೂಷಿಸ್ತಾ ಇದ್ದೀವಿ, ಬಟ್ ಸರ್ಕಾರಿ ಜಾಗ ಅಂತ ಅಂದ ಮೇಲೆ ಅಲ್ಲಿ ಅವ್ರ ಮನೆ ಕಟ್ಕೊಂಡ ನಂತರ ಕೂಡ ಬೆಸ್ಕಾಮ್ನವ್ರದ್ದು ತಪ್ಪಿರುತ್ತೆ, BWSSB ಅವ್ರದ್ದು ತಪ್ಪಿರುತ್ತೆ. ನೀರು ಹೆಂಗೆ ಕರೆಂಟ್ ಹೆಂಗೆ ಕೊಟ್ಟರು ಅಂತ ಪವಿತ್ರ ಇಲ್ಲಿಗೆ ಅವ್ರು ನೋಡಲ್ವಾ? ಯಾರು ಕೇಳಿದವ್ರಿಗೆಲ್ಲಪ್ಪ ಅವ್ರು ಕೇಳಿದವ್ರಿಗೆ ನಿಜವಾಗ್ಲೂ ಸಿಗ್ತಾ ಇಲ್ಲ. ಅರ್ಜಿ ಹಾಕಿದವರಿಗೆ ಇಲ್ಲಿ ಸುಮ್ಮನೆ ಪವರ್ ಕೊಟ್ಬಿಟ್ರಾ ಅಂತ? ಈಗ ನಿಯತ್ತಾಗಿ ಜನ ದುಡ್ಡು ಕೊಟ್ಟು ಸೈಟ್ ತಗೊಂಡು ಮನೆ ಕಟ್ಟದವರು ಅವ್ರ ಪಾಪ ವಿದ್ಯುತ್ ಸಂಪರ್ಕಕ್ಕೆ ಎಷ್ಟು ಅಲ್ದಾಡ್ಬೇಕು ಅಂತಂದ್ರೆ ಅಧಿಕಾರಿಗಳು ಬರೋದೇನೋ ಚೆಕ್ ಮಾಡೋದೇನೋ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಬಟ್ ಇಲ್ಲಿಗೆ ಯಾವ ರೀತಿ ಅಂದ್ರೆ ಅದು 9 ವರ್ಷದ ಹಿಂದೆಯೇ GBAಗಂತ ಅದು BBMP ಇತ್ತು, ಆವಾಗ ಅವ್ರಿಗೆ ಅಂತಾನೆ ನೋಟಿಫಿಕೇಶನ್ ಆಗಿದೆ, ಅಧಿಸೂಚನೆ ಕೂಡ ಆಗಿದೆ. ಆ ಜಾಗ ಸರ್ಕಾರಿ ಜಾಗ ಅನ್ನೋದಕ್ಕೆ ಎಲ್ಲಾ ದಾಖಲಾತಿಗಳು ಕೂಡ ಇದೆ. ಆದ್ರೂ ಈ ಶೆಡ್ ಕಟ್ಕೊಂಡವರಿಗೆ ದುಬಾರಿ ಆಗಿರುವಂತಹ ವಿದ್ಯುತ್ ಸಂಪರ್ಕ ಸಿಗುತ್ತೆ, ಅದರ ಜೊತೆಗೆ ನೀರಿನ ಸಂಪರ್ಕ ಕೂಡ ಇರುತ್ತೆ. ಹಾಗಿದ್ರೆ ಹೇಗೆ ಬಂತು ಅನಧಿಕೃತ ಲೇಔಟ್ಗಳಿಗೆ ಅನ್ನುವಂಥದ್ದೇ ಅಚ್ಚರಿ. ಇನ್ನೊಂದು ಕಡೆಗೆ ಕೃಷ್ಣ ಬೈರೇಗೌಡರಂತೂ ಮಾತೆತ್ತಿದ್ರೆ ಬೆಂಗಳೂರು ಭೂಗಳ್ಳರ ಸ್ವರ್ಗ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಬೇಕಾದವರು ಜಮೀನನ್ನ ಹೊಡ್ಕೋತಾ ಇದ್ದಾರೆ ಅಂತ ಗಂಟೆಗಟ್ಟಲೆ ಮಾತನಾಡ್ತಾರೆ. ಕಂದಾಯ ಇಲಾಖೆಗೆ ರೇಡ್ ಅನ್ನ ಮಾಡ್ತಾರೆ, ಅಲ್ಲಿ ನಡುಗಿಸ್ತಾರೆ ಅಧಿಕಾರಿಗಳನ್ನ. ಅವರದ್ದೇ ಕ್ಷೇತ್ರದಲ್ಲಿ ಅವರದ್ದೇ ಕಣ್ಣಳತೆಯ ದೂರದಲ್ಲಿ ಈ ರೀತಿ ಅಕ್ರಮಗಳು ನಡೀತಾ ಇದ್ರು ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅನ್ನುವಂತಹ ಅಚ್ಚರಿ ಆಗುತ್ತೆ. ಇನ್ನೊಂದು ಅರುಣ್, ಈಗ ಈ ನಿರಾಶ್ರಿತರಿಗೆ ಮನೆಯನ್ನ ಕೊಡ್ಬೇಕಾದ್ರೂ ಕೂಡ ಶಾಸಕರ ಅನುಮೋದನೆ ಬೇಕಾಗುತ್ತೆ, ಶಾಸಕರ ಪಟ್ಟಿ ಆಯ್ಕೆ ಪಟ್ಟಿ ಬೇಕಾಗುತ್ತೆ. ಆದ್ರೆ ಈಗ ಕೃಷ್ಣ ಬೈರೇಗೌಡರು ಎಲ್ಲಿದ್ದಾರೆ ಅಂದ್ರೆ ಈ ಸೀನ್ ಅಲ್ಲೇ ಇಲ್ಲ. ಅವರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ, ಇಷ್ಟೆಲ್ಲ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಪಾಕಿಸ್ತಾನದವ್ರು ಕೂತ್ಕೊಂಡು ಟ್ವೀಟ್ ಅನ್ನ ಮಾಡ್ತಾರೆ, ಕೃಷ್ಣ ಬೈರೇಗೌಡರು ಫಾರಿನ್ ಟೂರ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ಸೀನ್ಗೆ ಶಾಸಕರ ಎಂಟ್ರಿ ಇಲ್ದೇನೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇರೋದನ್ನ ನೋಡಿದ್ರೆ ಅಚ್ಚರಿ ಅಂತ ಅನ್ಸುತ್ತೆ. ಅದು ಕೂಡ ಅವರು ಆ ಇಲಾಖೆಯಲ್ಲಿ ಇಟ್ಕೊಂಡೆ ಈ ಅಕ್ರಮಗಳ ಬಗ್ಗೆ ಅವರ ಗಮನಕ್ಕೆ ಬಂದಿರಲಿಲ್ವಾ? ಅವರದ್ದೇ ಆಪ್ತರು ಈ ಒಂದು ಅವರೇ ಓಪನ್ ಆಗಿ ಹೇಳ್ತಾರೆ, ಹೌದು ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಆಗುವಂಥದ್ದು, ನಮಗೆ ಬಯೋಗ್ಯಾಸ್ ಆಗುವಂಥದ್ದು ಇಷ್ಟ ಇರಲಿಲ್ಲ, ಹಾಗಾಗಿ ಬಡವರು ಮನೆ ಕಟ್ಕೊಳ್ಳಿ ಅಂತ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೇಗ್ ನಡೀತು ಈ ಅಕ್ರಮ ಲೇಔಟ್ ಅನ್ನುವಂಥದ್ದೇ ಅಚ್ಚರಿ. ಅದರ ಜೊತೆಗೆ ಅಲ್ಲಿ ಶೆಡ್ ಕಟ್ಕೊಂಡವರಿಗೆ ಈಗ ಮನೆಯನ್ನ ಕೊಡ್ತೀವಿ ಅಂತ ವಸತಿ ಸಚಿವರು ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಶಾಸಕರ ಅನುಮೋದನೆ ಇಲ್ಲ, ಶಾಸಕರ ಅನುಮೋದನೆ ಪಟ್ಟಿ ಕೂಡ ಇಲ್ಲ. ಅರುಣ್, ಓಕೆ ಪವಿತ್ರ, ಮೋಸ್ಟ್ಲಿ ಕೃಷ್ಣ ಬೈರೇಗೌಡರ ಹತ್ರ ಒಂದು ಸ್ವಲ್ಪ ಜಾಗ ಜಾಸ್ತಿ ಇದ್ದಂಗಿದೆ, ಅವ್ರಿಗೊಂಚೂರು ಪಾಪ ಕರುಣೆ ಇದ್ದರೆ ಅವ್ರಿಗೆ ಜಾಗ ಕೊಟ್ಬಿಟ್ಟು ಮನೆ ಕಟ್ಟಿಸ್ಕೊಳ್ಳಿ.